ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ 1 to 5 TET ಶಿಕ್ಷಕರ 11ನೇ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸ್ನೇಹಿತರೆ, ಈಗಾಗಲೇ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 7 ಪ್ರಶ್ನೆ ಪತ್ರಿಕೆಗಳನ್ನು, ಗಣಿತಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಸೈಕಾಲಜಿಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸ್ನೇಹಿತರೆ, ಇವತ್ತು ಕನ್ನಡ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಕಾರಣ ಏನಂದರೆ, ಕನ್ನಡದಲ್ಲಿ 30ಕ್ಕೆ 30 ಅಂಕಗಳನ್ನು ಗಳಿಸೋದು ಹೇಗೆ. ಒಂದು ವೇಳೆ 30 ಆಗಲಿಲ್ಲ ಅಂದರೂ ಕೂಡ ಒಂದು 25ರಿಂದ 26 ಅಂಕಗಳನ್ನು ಗಳಿಸಿದ್ದೆ ಆದರೆ ನೀವು TET ಪಾಸ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಆ ಕಾರಣಕ್ಕಾಗಿ ಸಿಂಪಲ್ಲಾಗಿ ಕನ್ನಡವನ್ನು ಹೇಗೆ ಬಿಡಿಸೋದು, ಒಂದು ವೇಳೆ ನೀವು ಓದಿಲ್ಲ ಅಂದರೂ ಕೂಡ ಡೈರೆಕ್ಟಾಗಿ ಹೋಗಿ ಹೇಗೆ ಬಿಡಿಸೋದು ಎನ್ನುವಂತಹ ವಿವರವನ್ನು ಸಿಂಪಲ್ಲಾಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣವಾ? ಓಕೆ, ನೋಡಿ ಸ್ನೇಹಿತರೆ, TETಯ ಕನ್ನಡ ಪ್ರಶ್ನೆ ಪತ್ರಿಕೆ ಹೀಗಿರುತ್ತೆ. ಪ್ರಥಮ ಭಾಷೆ ಕನ್ನಡ ಭಾಗ 1. ಈ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ 1ರಿಂದ 8ರವರೆಗೆ ಉತ್ತರಿಸಿ. ನೋಡಿ, ಸಿಂಪಲ್ಲು 8 ಪ್ರಶ್ನೆಗಳಿಗೆ ನೀವೇನೂ ಓದೋ ಅವಶ್ಯಕತೆಯೇ ಇಲ್ಲ. ಏನಾರ ಈಗ ನಾನು ಕಷ್ಟಪಟ್ಟು ಕನ್ನಡ ಓದಬೇಕು ಅದೇನು ಬೇಡ. ಇಲ್ಲಿ ಕೊಟ್ಟಿರುವಂತಹ ಒಂದು ಗದ್ಯ ಭಾಗವನ್ನು ಓದಿದರೆ ಸಾಕು, ನಿಮಗೆ 8 ಮಾರ್ಕ್ಸ್ ನಿಮ್ಮ ಜಾಬಲ್ಲಿ ಇರುತ್ತೆ. ಆದರೆ ಇದು ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸಿಂದ ಓದಬೇಕಾಗುತ್ತೆ. ನಾನು ಈ ಪೂರ್ತಿ ಪ್ಯಾರವನ್ನು ಓದ್ಬಿಡ್ತೀನಿ ಬೇಗ, ಆದಷ್ಟು ಬೇಗ 1-2 ನಿಮಿಷದಲ್ಲಿ ಓದ್ತೀನಿ, ಅದಕ್ಕೆ ಆನ್ಸರನ್ನು ಮಾಡ್ತೀನಿ. ಇದು ಅಮೇರಿಕದ ಇಂಡಿಯಾನಾ ಆಸ್ಪತ್ರೆಯಲ್ಲಿ ನಡೆದ ಘಟನೆ. 40 ವರ್ಷ ವಯಸ್ಸಿನ ಹೆಂಗಸೊಬ್ಬಳು ಯಕೃತ್ ಸಂಬಂಧದ ಕಾಯಿಲೆಯಿಂದ ಹಲವು ಬಾರಿ ಸಾವನ್ನು ಸಮೀಪಿಸಿದ್ದಳು, ಬದುಕಿ ಉಳಿದಿದ್ದಳು. ಒಮ್ಮೆ ಈ ರೋಗ ಉಲ್ಬಣಗೊಂಡು ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆ ಸೇರಿದ್ಲು. ಇಂಥವು ಇಂಪಾರ್ಟೆಂಟ್ ಹಾಕೊಳ್ಳಿ. ಒಂದು ಮಧ್ಯಾಹ್ನ ಆಕೆ ಮೇಲುಸಿರು ಬಿಡುತ್ತಾ ಸಾವಿನೊಡನೆ ಸೆಣಸುತ್ತಿದ್ದನ್ನು ಕಂಡ ಆಸ್ಪತ್ರೆಯ ದಾದಿಯೊಬ್ಬಳು ಡಾಕ್ಟರ್ಗಳನ್ನು ಕರೆತರಲು ಹೊರಗೆ ಧಾವಿಸಿದಳು. ಆ ರೋಗಿಗೆ ಒಂದು ಅಭೂತಪೂರ್ವವಾದ ಅನುಭವ, ಇಂಥದ್ದು ಇಂಪಾರ್ಟೆಂಟ್ ಅಲ್ವಾ, ಅನುಭವವಾಯಿತು. ಆಕೆಯ ದೇಹ ಹೊರಬಂದು ಕೋಣೆಯ ಮೇಲ್ಭಾಗದಲ್ಲಿ ಆಕಾಶದಲ್ಲಿ ಮೋಡವು ತೇಲುವಂಥ ಮಂಚದಲ್ಲಿ ಮಲಗಿದ್ದ ಶರೀರವನ್ನೇ ಕಂಡಳು. ತನ್ನ ಮುಖ ಇಷ್ಟೊಂದು ಬಾಡಿದೆ, ಸೊರಗಿದೆ ಎಂಬುದು ಅವಳಿಗೆ ಆಗ ಗೋಚರಿಸಿತು. ಅದೇ ಹೊತ್ತಿನಲ್ಲಿ ಆಕೆಯ ಒಂದು ತೆರನಾದ ಅಪೂರ್ವವಾದ ಶಾಂತಿ ಮತ್ತು ಬಂಧಮುಕ್ತವಾದ ಭಾವನೆಯ ಅರಿವು ಕೂಡ ಆಕೆಗೆ ಆಯಿತು. ಈ ಘಟನೆಯ ಇನ್ನೂ ಆಶ್ಚರ್ಯದ ಅಂಶವೆಂದರೆ, ದೇಹದಿಂದ ಹೊರಗೆ ಕೋಣೆಯ ಮೇಲ್ಭಾಗದಲ್ಲಿ ತೇಲುತ್ತಿದ್ದ ಆಕೆ ಅಲ್ಲಿ ಗುಂಪುಗೂಡಿಕೊಂಡು ತನ್ನ ಶರೀರದಲ್ಲಿ ಪುನಃ ಪ್ರಾಣ ಪ್ರತಿಷ್ಠೆ ಮಾಡಲು ಎಣಗುತ್ತಿದ್ದ ಡಾಕ್ಟರ್ಗಳ ಚಟುವಟಿಕೆಗಳನ್ನು ಚೆನ್ನಾಗಿ ವೀಕ್ಷಿಸಬಲ್ಲಳಾಗಿದ್ದಳು. ಅವರೆಲ್ಲ ಆಗಾಗ ಆಡುತ್ತಿದ್ದ ಮಾತುಗಳಿಗೆ ಅವಳಿಗೆ ಸರಿಯಾಗಿ ಕೇಳಿಸ್ತಿದ್ವು. ಆ ವೈದ್ಯರ ಗುಂಪಿನಲ್ಲಿ ಒಬ್ಬಾತ ಹಾಸ್ಯದ ಚಟಾಕೆಯನ್ನು ಆರಿಸಿ ಗಂಭೀರವಾದ ವಾತಾವರಣವನ್ನು ಸ್ವಲ್ಪ ಲಘುವಾಗಿ ಮಾಡಲು ಯತ್ನಿಸುತ್ತಿದ್ದ. ಅವನಾಡಿದ ಹಾಸ್ಯದ ಮಾತನ್ನು ಅವಳು ಕೇಳಿಸಿಕೊಳ್ಳುತ್ತಿದ್ದಳು. ಆ ವೈದ್ಯರನ್ನು ಸಂಬೋಧಿಸಿ, ಅಷ್ಟೊಂದು ಶ್ರಮಿಸಬೇಡಿ, ಎಲ್ಲವೂ ಸರಿಯಾಗಿದೆ ಎಂದು ಹೇಳಲು ಯತ್ನಿಸಿದಳು. ಆದರೆ ಅವಳ ಶ್ವಾಸೋಚ್ಛ್ವಾಸ ಕ್ರಿಯೆ, ನಾಡಿ ಮಿಡಿತ ನಿಂತಿದ್ದವು. ರಕ್ತದ ಒತ್ತಡವಿರಲಿಲ್ಲ, ಮೆದುಳಿನ ಅಲೆಗಳು ಕ್ರಿಯೆಯು ನಿಂತಿತ್ತು. ಅಲ್ಲಿ ಸೇರಿದ್ದ ವೈದ್ಯರೆಲ್ಲ ಆಕೆ ಸತ್ತಿದ್ದಾಳೆ ಎಂದು ಹೇಳಿಕೆಯನ್ನಿತ್ತರು. ಆಶ್ಚರ್ಯದ ಸಂಗತಿ ಎಂದರೆ, ಸುಮಾರು 3 ಗಂಟೆಗಳ ಬಳಿಕ ಅವಳ ದೇಹಕ್ಕೆ ಹಿಂದಿರುಗಿದಳು. ಮೆದುಳಿಗೆ ಯಾವ ತರಹದ ಆಘಾತ ತೊಂದರೆ ಆಗದಂತೆ ಆಕೆ ಮತ್ತೆ 18 ತಿಂಗಳು ಕಾಲ ಬದುಕುಳಿದಳು. ಸ್ನೇಹಿತರೆ, ನಂಗೆ ಚೂರು ನೆಗಡೆ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಹೆಂಗಸಿನ ರೋಗ ತೀವ್ರ ಸ್ವರೂಪಗೊಂಡಾಗ ಏನಾಯಿತು ಅಂತ. ಫಸ್ಟಿಗೆ ಅವಳು ಅವಳಿಗೆ ಕಾಯಿಲೆ ಇತ್ತು, ತೀವ್ರ ಸ್ವರೂಪಗೊಂಡಾಗ ಏನಾಯಿತು ಅಂತ ನೋಡೋಣ. ಇಲ್ಲಿ ನಾವು ಓದಿದ್ವಿ, ಆಸ್ಪತ್ರೆ ನಡೀತು, ಸಮೀಪಿಸಿದಳು. ಒಮ್ಮೆ ಬಹಳ ತೀವ್ರ ಅಂದರೆ ಬಹಳ ಉಲ್ಬಣಗೊಂಡಾಗ ಅಥವಾ ತೀವ್ರಗೊಂಡಾಗ ಅವಳನ್ನು ಆಸ್ಪತ್ರೆಗೆ ದಾಖಲಿಸಿದರು ಎನ್ನುವಂಥದ್ದು. ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಪತ್ರೆಗೆ ದಾಖಲಿಸಿದರು. ಇನ್ನು ಇಂಡಿಯಾನಾ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಯಾವುದು? ನೋಡಿ, ಇಲ್ಲಿ ಆಕಾಶದಲ್ಲಿ ಆಸ್ಪತ್ರೆಯಲ್ಲಿ ಗಂಭೀರವಾದ ವರ್ತನೆ ಸೃಷ್ಟಿಯಾಯಿತಾ? ಇಲ್ಲ. ಆಕಾಶದಲ್ಲಿ ರೋಗಿಯ ದೇಹ ಹೊರಳಾಡಿತಾ? ಆಕಾಶದಲ್ಲಿ ರೋಗಿಯ ದೇಹ ಹೇಗೆ ಹೋಗುತ್ತೆ?
ವೈದ್ಯರ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತಿದ್ರಾ? ಇಲ್ಲ. ಅಥವಾ ಹೆಂಗಸು ಸತ್ತ ನಂತರ ದೇಹಕ್ಕೆ ಹಿಂದಿರುಗಿದ್ದು? ಎಸ್. ಇದೇ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ನೋಡಿ, ಒಂದು ಅಚ್ಚರಿಯ ಘಟನೆ ನಡೀತು. ಆ ಘಟನೆ ಏನು ಅಂದರೆ, ಏನಪ್ಪ ಆ ಘಟನೆ ಅಂದರೆ, ಒಬ್ಬಾಕೆ ಸತ್ತೋದ್ಮೇಲೆ ಬದುಕಿದ್ಲು ಅಂತ ಎನ್ನುವಂಥದ್ದು ಅಪೂರ್ವವಾದ ಇದಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ಹೆಂಗಸು ತನ್ನ ದೇಹವನ್ನು ಪುನಃ ಸೇರಿಕೊಂಡಿದ್ದು ಯಾವಾಗ ಅಂತಂದರೆ, ನಾವು ಇದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಯಾವಾಗ? ಇಲ್ಲೆಲ್ಲ ಓದ್ತಿಲ್ಲ ನೋಡಿ, ಇದು 3 ಗಂಟೆಯ ಬಳಿಕ. 3 ಗಂಟೆಯ ಬಳಿಕ. ಸೊ ಸರಿಯಾದ ಉತ್ತರ ಸತ್ತ 3 ಗಂಟೆಯ ಬಳಿಕ. ಆ ರೋಗಿಗೆ ಆಸ್ಪತ್ರೆಯಲ್ಲಿ ಆದ ಅಪೂರ್ವ ಅನುಭವ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಆಗಸದಲ್ಲಿ ಮೋಡ ತೇಲುತ್ತಿರುವುದು, ಸಾವಿನ ನಡೆಸಾಡುತ್ತಿರುವುದು, ಕೋಣೆಯ ಹೊರಗೆ ಆತ್ಮ ಹೋಗುತ್ತಿರುವುದು, ಮೇಲುಸಿರು ಬಿಡುತ್ತಿರುವುದು. ಅಂದರೆ ಅವಳಿಗೆ ಅಭೂತಪೂರ್ವ ಅನುಭವ ಆಗಸದಲ್ಲಿ ಮೋಡ ತೇಲುವಂತೆ ಆಗಿರುವಂಥದ್ದು. ಇನ್ನು ಹೆಂಗಸಿನ ದೇಹದಿಂದ ಉಸಿರು ಹೊರಬಂದಾಗ ಆದ ಅರಿವಿನ ಭಾವನೆ ಏನಪ್ಪ ಅಂದರೆ, ಬಂಧ ಮುಕ್ತ ಅಶಾಂತಿಯ ಭಾವನೆ, ಶಾಂತಿ ಮತ್ತು ಬಂಧ ಮುಕ್ತ ಭಾವನೆ, ಕೋಣೆಯ ಮೇಲ್ಭಾಗದಲ್ಲಿ ತೇಲ್ತಿರುವ ಭಾವನೆ, ಬಂಧ ಮುಕ್ತ ದೇಹದ ತ್ಯಾಗ ಸ್ಥಿತಿ ಅಂದರೆ ಶಾಂತಿ ಮತ್ತು ಬಂಧ ಮುಕ್ತ ಭಾವನೆ. ಇಲ್ಲೇ ಇದೆ ನೋಡಿ, ನಾವಿಲ್ಲಿ ನೋಡ್ಬೋದು. ಒಂದು ಸರಿ ನೀವು ಇದನ್ನು ಓದ್ಕೊಬಿಟ್ರೆ ಅಳಗಾಗುತ್ತೆ ನೋಡಿ, ಅಪೂರ್ವ ಶಾಂತಿ ಮತ್ತು ಬಂಧ ಮುಕ್ತ ಭಾವನೆ ಅರಿವಾಯಿತು. ಓಕೆ. ಇನ್ನು ಪ್ರಾಣ ಪ್ರತಿಷ್ಠೆ ಅಂದರೆ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ದೇಹವು ಪುನಃ ಉಸಿರಾಡುವಂತೆ ಮಾಡುವಂಥದ್ದು ಪ್ರಾಣ ಪ್ರತಿಷ್ಠೆ. ಅಂದರೆ ದೇಹದಿಂದ ಉಸಿರು ಹೋಗದಂತೆ ತಡೆಯುವುದು ತಪ್ಪು, ದೇಹದಲ್ಲಿ ಸ್ಮೃತಿ ಇರುವಂತೆ ಮಾಡುವುದು ತಪ್ಪು, ದೇಹಕ್ಕೆ ಅರವಳಿಕೆ ನೀಡುವುದು ಚಿಕಿತ್ಸೆ ಅಲ್ಲ. ಇದು ಸರಿಯಾದ ಉತ್ತರ. ನಾವು ಗಣಪತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮತ್ತೆ ಜೀವವನ್ನು ತರ್ತೀವಲ್ಲ, ಆ ರೀತಿ. ವೈದ್ಯರು ರೋಗಿ ಸತ್ತಿದ್ದಾರೆ ಎಂದು ತೀರ್ಮಾನಿಸಲು ಕಾರಣ, ಮೆದುಳು ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಹೌದು. ರಕ್ತದ ತಡ ಇರಲಿಲ್ಲ, ಉಸಿರಾಟ ನಾಡಿಬಿಡ್ತಾ ನಿಂತಿತ್ತು, ಅದಕ್ಕೆ ಅವ್ರು ಸತ್ತಿದ್ದಾರೆ ಅಂದರು. ಇಲ್ಲಿ ನೋಡಿ, ಈ ಆಪ್ಷನಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಅಂತಿದೆ, ರಕ್ತದ ಹೊಡೆತ ಇತ್ತು ಅಂತಿದೆ, ಆದರೆ ಇಲ್ಲಿ ಇಲ್ಲ ಅನ್ನೋವಂಥ ಕಾರಣಕ್ಕೆ ಇದು ಸರಿಯಾದ ಉತ್ತರ. ಇನ್ನು ಚಟಾಕಿ, ಎಲ್ರಿಗೂ ಗೊತ್ತಿದೆ, ಚಟ ಪ್ಲಸ್ ಆಗಿ ಚಟಾಕಿ ಲೋಪಸಂಧಿ ಆಗಿರುವಂಥದ್ದು. ನೋಡಿ ಸ್ನೇಹಿತರೆ, ಏನೂ ಓದಲಿಲ್ಲ ಅಂದರೂ ಕೂಡ ನೀವು ಜಸ್ಟ್ ಅಂದರೆ ಆ ಮೂಮೆಂಟಲ್ಲಿ ನಿಮ್ಗೊಂದು ಆಸಕ್ತಿ ಇತ್ತು ಅಂದರೆ 8 ಪ್ರಶ್ನೆಗಳಿಗೆ ಆರಾಮಾಗಿ 8 ಪ್ರಶ್ನೆಗಳಿಗೆ ಉತ್ತರಗಳನ್ನು ತೆಗೋಬೋದು. ನೋಡಿ, ಅಷ್ಟಾಗ್ತಿದ್ದಂಗೆ ಈ ಕೆಳಗಿನ ಪದ್ಯಭಾಗವನ್ನು ಓದಿ ಮುಂದಿನ 9 ರಿಂದ 15 ಪ್ರಶ್ನೆಗಳಿಗೆ, ಅಂದರೆ 9, 10, 15, 7 ಪ್ರಶ್ನೆಗಳು ಇಲ್ಲಿ ಸಿಗುತ್ತೆ. ಅಲ್ಲಿ 8 ಪ್ರಶ್ನೆ, ಇಲ್ಲಿ 7 ಪ್ರಶ್ನೆ, ಅಂದರೆ ಟೋಟಲ್ 15 ಪ್ರಶ್ನೆಗಳು ಕಣ್ಮುಚ್ಕೊಂಡು ನಾವೇನು ಓದಲಿಲ್ಲ ಅಂದರೂ ಕನ್ನಡದಲ್ಲಿ ಬರೀಬೋದು. ನೋಡಿ, ಕುಂಬಾರಕ್ಕಿ ಈಕೆ ಕುಂಬಾರಕ್ಕಿ, ಈ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಆಕಿ, ಚಿನ್ನ ಎನ್ನುವ ಮಣ್ಣನ್ನು ತರಿಸಿ, ತನು ಎನ್ನುವ ನೀರನ್ನು ಉಣಿಸಿ, ಮನ ಎನ್ನುವ ಉದಲನ್ನು ಕಲಸಿ, ಗುಣ ಎನ್ನುವ ಸೂಸನ್ನು ಹಾಕಿ, ಭಕ್ತಿ ಎನ್ನುವ ತಿಗರಿಯ ಮಾಡಿ, ಧ್ಯಾನ ಎಂಬುವ ಬಡಗಿಯ ಊರಿ, 360 ಸುತ್ತನ್ನು ತಿರುಗಿ, ಗಡಗಿ ತಯಾರು ಮಾಡುವಾಕಿ, ಆಚಾರ ಎನ್ನುವ ಅವಿಗೆ ಮುಚ್ಚಿ, ಅರಿವು ಎನ್ನುವ ಬೆಂಕಿಯ ಹಚ್ಚಿ, ಸಾವಿರ ಕೂಡುಗಳ ಸುಟ್ಟು, ಸಂತಿಗೆ ಒಯ್ದು ಮಾರುವಾಕಿ, 3 ಕಾಸಿನ ಕುರುಡಕ್ಕಿ ಮಾರಿ, 6 ಕಾಸಿಗೆ ಗಡಿಗೆ ಮಾರಿ, ವಸೂದೆಯೊಳಗೆ ಶಿಶುನಾಳ ಶರೀಫನ ಮುಂದೆ, ಧ್ಯಾನ ಮುಗಿಯೋದು ಇಡುವಾಕಿ. ಈ ಪದ್ಯದಲ್ಲಿ ಬಡಗಿ ಅಂದರೆ ಸ್ನೇಹಿತರೆ ಇಲ್ಲೇ ಹೇಳಿದ್ದಾರೆ. ಇಲ್ಲಿ ನೋಡಿ, ಬಡಗಿ ಅಂದರೆ ಧ್ಯಾನ. ಎಲ್ಲ ಬಂತು ಬಡಗಿ, ನಾವು ಬರ್ಕೋಬೇಕಿತ್ತಲ್ವಾ? ಓಕೆ. ಇಲ್ಲಿ ನೋಡಿ, ಬಡಗಿಯ ಊರಿ ಅಂದರೆ ಇಲ್ಲಿ ಸಿಂಪಲಾಗಿ ಹೋದ್ರೆ, ಭಕ್ತಿ ಎನ್ನುವ ತಿರುಗಿಯ ಮಾಡಿ, ಧ್ಯಾನ ಎನ್ನುವ ಬಡಗಿಯ ಊರಿ. ಧ್ಯಾನ ಅಂದರೆ ಧ್ಯಾನಸ್ಥ ಬಡಗಿ ಅಲ್ಲ, ತಿರುಗಿಯನ್ನು ತಿರುಗಿಸುವ ಕೋಲನ್ನು ನಾವು ಬಡಗಿ ಅಂತ ಕರಿತೀವಿ. ಓಕೆ. ಇನ್ನು ಬ್ರಹ್ಮಾಂಡವನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡಿರುವಾಕಿ, ಈ ಕುಂಬಾರಕ್ಕಿ ಮಾತಿನ ಅರ್ಥ, ಜ್ಞಾನದಿಂದ ಪುನೀತರಾದ ಕುಂಬೀರ ವ್ಯಕ್ತಿ ಅಥವಾ ತನ್ನ ವೃತ್ತಿಯಲ್ಲಿ ಅದ್ಭುತ ಅನನ್ಯ ಕೌಶಲ್ಯತೆಯನ್ನು ಹೊಂದಿರುವ ಅಕ್ಕಿ. ಇದು ಸರಿಯಾದ ಉತ್ತರ ಆಗುತ್ತೆ. ಉದಲ ಅಂದರೆ ಅಲ್ಲಾಗಿದಂತೆ ಮಣ್ಣು ಎನ್ನುವಂಥದ್ದು ಉದಲ. ಇನ್ನು ಭಕ್ತಿ ಸತ್ಸಮ ರೂಪ ಯಾವುದು ಎಲ್ರಿಗೂ ಗೊತ್ತಿದೆ, ಭಕ್ತಿ ಆಗುವಂಥದ್ದು ಭಕ್ತಿಗೆ. ಶಿಶುನಾಳ ಶರೀಫರು ಯಾವ ರೀತಿ ಪ್ರಸಿದ್ಧರು? ಕನ್ನಡದ ಕಬೀರ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಇನ್ನು ಕುಂಬಾರಕ್ಕಿ ತನ್ನ ಗುರುವಿನ ಮುಂದೆ ಇಡುವ ಮೊಗೆಯ ಸಂದೇಶ ಏನು ಅಂದರೆ ಧ್ಯಾನದ ಸಂಕೇತ. ಅದೆಲ್ಲ ಬರುತ್ತೆ, ಲಾಸ್ಟ್ ಲೈನಲ್ಲಿ ಬರುತ್ತೆ ನೋಡಿ.
ಇಲ್ಲಿದೆ ನೋಡಿ, ಧ್ಯಾನದ ಮುಗಿಯೊಂದನ್ನು ಇಡುವಾಕಿ. ಇನ್ನು ಇವುಗಳ ಸಹ ಸಂಯೋಗದಿಂದ ಮಡಿಕೆ ತಯಾರಾಗುತ್ತದೆ ಅಂದರೆ ಸ್ನೇಹಿತರೆ, ಕಲ್ಲು ಮಣ್ಣು ಕಲ್ಪನೆ ಇದು ಓಕೆ. ಗುಣ ನಂಬಿಕೆ ಆಚಾರ ತಪ್ಪು. ಅಲ್ಲಿ ಬೆಂಕಿ ಇದೇನು ನೀರೇ ಇಲ್ಲ. ಇಲ್ಲಿ ನೀರು ಇದೆ, ಬೆಂಕಿ ಇದೆ, ಅರಿವಿದೆ. ಇದರಿಂದ ಹೌದು, ಅರಿವು ಬೆಂಕಿ ನೀರಿನಿಂದ ಆಗುತ್ತೆ. ಇಲ್ಲಿ ಮಣ್ಣು ನೀರು ಭಕ್ತಿ ಅಂತಿದೆ ಸರಿ, ಬಟ್ ಇಲ್ಲೇನು ಬೆಂಕಿ ಇಲ್ದಲೆ ಅದೇ ಆಗುತ್ತೆ. ಸೊ ಅರಿವು ಬೆಂಕಿ ನೀರು ಇಲ್ಲಿ ಸರಿಯಾದ ಅರಿವು ಬೆಂಕಿ ನೀರು ಇಲ್ಲಿಂದ ಆಗುವಂಥದ್ದು. ಆದರೆ ಇಲ್ಲಿ ಮಣ್ಣಿಲ್ಲ, ಸೊ ಸಾರಿ, ಇದು ರೈಟ್ ಆನ್ಸರ್ ಆಗುತ್ತೆ. ಮಣ್ಣು ನೀರು ಭಕ್ತಿ, ಬೆಂಕಿ ಇಲ್ಲ ಅಂದರೂ ಕೂಡ ಇಲ್ಲಿ ಮಾಡ್ಬೋದು. ಮಣ್ಣು ನೀರು ಭಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಲಿಟಲ್ ಬಿಟ್ ಕನ್ಫ್ಯೂಷನ್ ಆಗುತ್ತೆ. ಲಿಟಲ್ ಬಿಟ್ ಕನ್ಫ್ಯೂಸನ್ನ ತೆಗೆದುಬಿಟ್ರೆ ನೀವು ಆರಾಮಾಗಿ 15ಕ್ಕೆ 15 ಅಂಕಗಳನ್ನು ಮಾಡ್ಕೋಬೋದು. ಇನ್ನು 16ರಿಂದ ಬೋಧನಾ ವಿಧಾನ ಸ್ಟಾರ್ಟ್ ಆಗುತ್ತೆ. ಮಕ್ಕಳ ಭಾಷಾ ಕಲಿಕೆಯ ಆರಂಭದಲ್ಲಿ ಈ ಅಂಶವನ್ನು ಹೆಚ್ಚು ಪರಿಗಣಿಸುವ ಅಗತ್ಯವಿಲ್ಲ. ಸಹಜ ಸಂವಹನಕ್ಕೆ ಅವಕಾಶ ಕೊಡಬೇಕು. ಮಕ್ಕಳ ಶುದ್ಧತೆಗೆ ಹೆಚ್ಚು ಒತ್ತು ನೋಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮಕ್ಕಳು ಕಲಿತಾ ಇರಬೇಕಾದ್ರೆ ನೀಡಬಾರ್ದು. ಸೊ ಸರಿಯಾದ ಉತ್ತರ, ಮಕ್ಕಳ ಭಾಷೆ ಶುದ್ಧತೆ ಬಗ್ಗೆ ಹೆಚ್ಚು ಒತ್ತನ್ನು ನೀಡಬಾರ್ದು. ಅರ್ಥಬದ್ಧ ಆಲಿಸುವಿಕೆಯನ್ನು ಹೆಚ್ಚು ಅರ್ಥಬದ್ಧ ಆಲಿಸುವಿಕೆಯಲ್ಲಿ ಈ ಅಂಶ ಹೆಚ್ಚು ಸಹಾಯಕ. ಅಂದರೆ ಕೇಳುಗರ ಆಂಗಿಕ ಭಾವಗಳನ್ನು ನೋಡುತ್ತಾ ಕಲಿಯುವುದು ಹೆಚ್ಚು ಸೂಕ್ತ. ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತವಾದ ಕ್ರಮ. ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ. ಶಾಸ್ತ್ರೀಯ ಕ್ರಮದೊಂದಿಗೆ ಪ್ರತ್ಯೇಕವಾಗಿ ಕಲಿಸುವುದು. ವ್ಯಾಕರಣಾಂಶವನ್ನು ಕಲಿಸುವುದಿಲ್ಲ. ಪರಿಹಾರ ಬೋಧನೆ ತರಗತಿ. ಇದಕ್ಕೆ ಸರಿಯಾದ ಉತ್ತರ ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ. ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ವಿಷಯ ಸಂಗ್ರಹಣೆ, ಕಲಿಕೆಗೆ ಸಹಾಯಕ. ಓದು ಬರಹ, ಗ್ರಹಿಕೆ, ಸ್ವತಂತ್ರ ಆಲೋಚನೆ. ಇದಕ್ಕೆ ಸರಿಯಾದ ಉತ್ತರ 2. ಇನ್ನು 20 ಮಾತನಾಡುವ ಕೌಶಲ್ಯವನ್ನು ಬೆಳೆಸಲು ಹೆಚ್ಚು ಸಹಾಯಕವಾಗುವ ಚಟುವಟಿಕೆ ಸಂಭಾಷಣೆ ಮತ್ತು ಸಂವಹನ. ರಸಪ್ರಶ್ನೆ ಆಗುತ್ತೆ, ಬಟ್ ಅದು ಹೆಚ್ಚು ಮಾತುಗಾರಿಕೆ ಕೊಡಲ್ಲ. ರೇಡಿಯೋ ದೂರದರ್ಶನ ಕಾರ್ಯಕ್ರಮ ಅದು ಜ್ಞಾನ ಅರ್ಥಗೈಹಿಕ ವಾಚನಗಳು ಅಷ್ಟೇ. ಸಂಭಾಷಣೆ ಮತ್ತು ಸಂವಹನ ಚಟುವಟಿಕೆಗಳು ಸೂಕ್ತವಾದದ್ದು. ಇದು ಬಯೋದಿಯಲ್ಲಿ ಕಂಡುಬರುವ ದೋಷ. ಬಾಯೋದಿನಲ್ಲಿ ಕಂಡುಬರುವ ದೋಷ ಅಂದರೆ ಅರ್ಥವನ್ನು ಗ್ರಹಿಸುವುದು, ಪದಗಳನ್ನು ಕೂಡಿಸುವಂಥದ್ದು. ಓದಿನಲ್ಲಿ ಮರಳುವಿಕೆ. ಸ್ನೇಹಿತರೆ, ನನಗೆ ನೆಗಡಿ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ. ಆದರೂ ಕಷ್ಟಪಟ್ಟು ಓದಿ ನಿಮಗೆ ಬಿಡಿಸ್ತಾ ಇದ್ದೀನಿ. ಯಾಕಂದರೆ 2 ದಿನ ಆಯಿತು ವೀಡಿಯೋ ಕೊಟ್ಟು ಅನ್ನುವಂಥ ಕಾರಣಕ್ಕೆ ಕೆಲವೊಂದು ಉಚ್ಚಾರಣೆಗಳು ಸರಿ ಇಲ್ಲ, ಅದನ್ನು ನೀವು ಸಹಿಸ್ಕೋಬೇಕಾಗುತ್ತೆ. ಪದ್ಯ ಬೋಧನೆಯ ಮುಖ್ಯ ಉದ್ದೇಶ ಅಂದರೆ ಪದ್ಯದ ರಚನಾ ವಿನ್ಯಾಸ ಮತ್ತು ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸುವಂಥದ್ದು. ಪರಿಹಾರ ಬೋಧನೆ ಕೈಗೊಳ್ಳಬೇಕಾಗಿರುವಂಥದ್ದು ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳಿಗೆ ಚುಟುಕು, ಕತೆ, ಕವನ ರಚನೆ ಅಭ್ಯಾಸಗಳನ್ನು ಕಲಿಸುವುದರಿಂದ ಸೃಜನಾತ್ಮಕ ಬೆಳವಣಿಗೆ ಸೃಷ್ಟಿಯಾಗುತ್ತೆ. ಹೌದು, ಪದ್ಯ ಬೋಧನೆಯಲ್ಲಿ ಪರಿಣಾಮಕಾರಿ ಕಲಿಕೆಯಾಗಲು ಇದು ಕಾರಣವಾಗುತ್ತೆ. ಅಂದರೆ ಪದ್ಯ ಗಾಯನ ಭಾವಪೂರ್ಣ ವಿವರಣೆಯಿಂದ. ನಾನು ಈ 4 ಆಪ್ಷನನ್ನು ಬಿಡಿಸ್ತಿದ್ದೆ, ಬಟ್ ಈ ಟೈಮ್ ಇಲ್ಲ ಮತ್ತು ನನ್ನ ವಾಯ್ಸಲ್ಲಿ ಇದಾಗಿರೋದ್ರಿಂದ ಇವನ್ನು ಬಿಡಿಸ್ತಾ ಇಲ್ಲ. ಪದ್ಯದ ಒಳ ಮೈ ಲಕ್ಷಣಗಳನ್ನು ಪ್ರತಿಬಿಂಬಿಸುವಂತಹದ್ದು ಏನಪ್ಪ ಅಂದರೆ ಕವಿಯ ಆಶಯ ಮತ್ತು ಭಾವನೆ. ಓದು ಬರಹ ಸರಳ ಸ್ವಯಂ ಕಲಿಕೆ ಅಭ್ಯಾಸ ಹಾಗೂ ಮೌಲ್ಯಮಾಪನ ಇವೆಲ್ಲವನ್ನು ಸಿಗುವಂಥದ್ದು ಅಭ್ಯಾಸ ಪುಸ್ತಕದಲ್ಲಿ. 8ನೇ ತರಗತಿಯ 30 ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳು ಕಾಗುಣಿತ ದೋಷವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಭಾಷಾ ಶಿಕ್ಷಕ ನಿರ್ವಹಿಸಬಹುದಾದ ಕ್ರಮ ಕ್ರಿಯಾ ಸಂಶೋಧನೆ ಕೈಗೊಳ್ಳುವಂಥದ್ದು. ಸಾಬೂನು ಪದ ಸಾಂಬೋ ಎಂಬ ಪದದಿಂದ ಬಂದಿದೆ, ಅದು ಪೋರ್ಚುಗೀಸ್ ಪದ ಆಗಿದೆ. ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ವಿಧಾನ ಯಾವುದು ಅಂದರೆ ಪ್ರಬಂಧ ಬರೆದರೆ. ಸ್ನೇಹಿತರೆ, ಈ ಮೂಲಕ ನೀವು ಕನ್ನಡದಲ್ಲಿ 30ಕ್ಕೆ 30 ಅಂಕವನ್ನು ತೆಗಿಬಹುದು. ಕನಿಷ್ಠ ಅಂದರೂ 28 ಅಂಕಗಳನ್ನು ಗಳಿಸಬಹುದು. ಈ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದು ಯಾರು ಕೂಡ ಇಲ್ಲಿವರೆಗೂ TET ಬರೆದಿಲ್ಲ, ಅವರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು. ಇದಕ್ಕೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ. ಅಂದರೆ ನನ್ನ ಸಮಸ್ಯೆಯಿಂದ ಇದನ್ನು ಬಿಡಿಸೋಕ್ಕಾಗ್ತಿಲ್ಲ, ಆಪ್ಷನ್ಸ್ಗಳನ್ನು ಕ್ಷಮಿಸಿ. ಆದರೂ ಕೂಡ ನಿಮಗೆ ವಿಡಿಯೋನ ಪ್ರತಿದಿನ ತರುವಂಥ ಕೆಲಸವನ್ನು ಮಾಡ್ತೀನಿ. ಆಗಲಿಲ್ಲ ಅಂದರೆ 2 ದಿನಕ್ಕಾದರೂ ಒಮ್ಮೆ ತರ್ತೀನಿ. ಒಟ್ಟಿನಲ್ಲಿ ಸ್ನೇಹಿತರೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.